ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇತ್ತೀಚೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತು. ವಿಶೇಷವಾಗಿ ಅದು ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವ. ನೋಡಿದಾಗ ಸಾಹಿತಿಗಳನ್ನ ಕರೆಸಿ ಮಾತಾಡಿ ಸಾಹಿತ್ಯ ಅಂದ್ರೆ ಏನು, ಬದುಕಂದ್ರೆ ಏನು, ಬದುಕಿನ ಹಲವು ಮುಖಗಳ ಚರ್ಚೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ನಡೆಸಿಕೊಟ್ಟಿದ್ದು ಭಾಳ ಗಮನಾರ್ಹ. 2 ನಿಮಿಷ ನಿರಂತರವಾಗಿ ನಡೆದ ಆ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಖ್ಯಾತ ಚಿಂತಕ ಜೊತೆಗೆ ಅವ್ರು ಕೆಲವೊಬ್ಬರು BJPಗೆ ಹೇಳ್ತಾರೆ ಕಾಂಗ್ರೆಸ್ ಏಜೆಂಟ್ ಅಂತೇಳಿ. ಅಲ್ಲಿ ನಡೆದ ಟೀಕೆ ಟಿಪ್ಪಣಿ ಬೇಕಾಗಿದ್ದಾನೆ. ಅದಿಲ್ಲಂದ್ರೆ ಬದುಕು ನಡೆಯುವಂಥದ್ದು ಕಷ್ಟ ಅದ. ಅದೇನೂ ಇರಲಿ, ಈ ಬರಗೂರು ರಾಮಚಂದ್ರಪ್ಪನವರು ಗುಲ್ಬರ್ಗಾ ಯೂನಿವರ್ಸಿಟಿಯ ಈ ಒಂದು ಕಾರ್ಯಕ್ರಮ ಸಾಹಿತ್ಯೋತ್ಸವದಲ್ಲಿ, ಅದರಲ್ಲೂ ಈ ಒಂದು VBA ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇದು ನಡೆದದ್ದು. ವಿಶೇಷವಾಗಿ ಇಲ್ಲಿ ಪಾಲಿ ಮತ್ತು ಬೌದ್ಧ ಅಧ್ಯಯನ ಕೇಂದ್ರಗಳು ಇದು ನಡೆಸಿಕೊಟ್ಟಿದ್ದು. ಪಾಲಿ ಮತ್ತು ಬೌದ್ಧ, ಪಾಲಿ ಭಾಷೆ, ಬೌದ್ಧ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಬುದ್ಧ ಪಿಟಿಕ ಧಮ್ಮ ಪಿಟಿಕಗಳು ಪಾಲಿ ಭಾಷೆಯಲ್ಲಿದ್ದಾವೆ ಅಂತ ಈಗ ನಿಮಗೆ ಗೊತ್ತಿದ್ದು ವಿಷಯ. ಈ ನೆಲೆಯಲ್ಲಿ ಅವ್ರನ್ನ ಕರೆಸಿದ್ರು. ನಮ್ಮ ಬರಗೂರು ರಾಮಚಂದ್ರಪ್ಪನ ಒಂದಿನ, ಇನ್ನೊಬ್ಬರು ಒಬ್ಬ ಚಿಂತಕ, ಇನ್ನೊಬ್ಬರು ಚಿತ್ರಗೌಡ ಪಾಟೀಲ್ ಅನ್ನೋರು ಕರೆಸಿ ಅಲ್ಲಿ ಒಂದು ಜನಜಾಗೃತಿಯನ್ನು ಮಾಡಿಸ್ಬೇಕು ಯೂನಿವರ್ಸಿಟಿ ಮಟ್ಟದಲ್ಲಿ ಅನ್ನೋಂಥ ಪ್ರಯತ್ನ ಮಾಡಿದರು. ಒಂದು ಒಳ್ಳೆಯ ಪ್ರಯತ್ನ, ಆದರೂ ಅದು ಜನರಿಗೆ ಎಷ್ಟು ಮುಡಿತು ಅನ್ನೋದು ಬೇರೆ ವಿಷಯ. ಅದ್ರ ವಿಷಯ ಮಾತ್ರ ಭಾಳ ಗಂಭೀರ ಮತ್ತು ಚೆನ್ನಾಗಿದ್ದಂಥವು. ಮೊದಲನೇ ದಿನ ಈ 2 ದಿನಗಳಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ನಡೆದ ಈ ಘಟನೆಯಲ್ಲಿ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವದ ಬರಗೂರವರು ವಿಶೇಷವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಮಾತಾಡಿದರು. ಈ ಉನ್ಮಾದತೆ, ಅತಿ ಧಾರ್ಮಿಕ ಒಂದು ಏನಪ್ಪ ಅಂದ್ರೆ ಏನು ಬಿಹೇವಿಯರ್, ವರ್ತನೆಗಳು ನಮ್ಮನ್ನು ಇವತ್ತು ಭಾಳ ಕೆಳಂತಕ್ಕೆ ಹೋಯ್ತವ. ಮತ್ತು ಮತೀಯತೆ ಅಂದ್ರೆ ನನ್ನ ಧರ್ಮ ಮೆಚ್ಚು, ನಿನ್ನ ಧರ್ಮ ಮೆಚ್ಚು ಅನ್ನುವಂಥ ಮಾತು. ಅದಕ್ಕೂ ಫಂಡಮೆಂಟಲಿಸಮ್ ಅಂತೀವಿ ನಾವು. ಫಂಡಮೆಂಟಲಿಸಮ್ ಅಂತಂದ್ರೆ ಇವು ಬೇಸಿಕ್ಕಾಗಿ ಧರ್ಮ ಶ್ರೇಷ್ಠ, ಅದು ಏನು ಅದಕ್ಕೆ ಹೆಚ್ಚಿಂದ ಯಾವುದೂ ಇಲ್ಲ ಅನ್ನುವಂಥದ್ದು. ಆ ನೆಲೆಯಲ್ಲೇ ಮಾತಾಡಿ ಅವತ್ತು ಅನೇಕ ಒಳ್ಳೆ ಚಿಂತಕರಲ್ಲಿ ಕೂಡಿದ್ರು ಮಾಡಿದ್ರು. ಅದು ಎಷ್ಟು ಜನ ಪ್ರೇಕ್ಷಕರಲ್ಲಿ ಕೂಡಿದ್ದು ಅನ್ನೋದು ನಂತರದ ಮಾತು. ಯಾಕಂದ್ರೆ ಇಂಥ ವಿಷಯಗಳು ಬಂದಾಗ ಆದಷ್ಟು ಪ್ರೇಕ್ಷಕರು ಯಾಕೋ ಇತ್ತೀಚೆಗೆ ದೂರ ಸೇರ್ತಾ ಇರ್ತಾರೆ. ಕೇವಲ ಅರ್ಧ ಸತ್ಯಗಳನ್ನು ಮಾತ್ರ ನಂಬ್ತಾ ಹೋಗ್ತಾ ಇರ್ತಾರೆ. ಅದೇ ಒಂದು ಸ್ವಲ್ಪ ಇವತ್ತಿನ ಈ ಒಂದು ಅತಿಯಾದಂಥ ಧಾರ್ಮಿಕ ಉನ್ಮಾದಕ್ಕೆ ಕಾರಣ ಆಗ್ತಾಯಿದೆ ಅಂತ. ಧರ್ಮ ಹೌದು ಬೇಕು, ನಂಬಿಕೆ ಯಾವುದೊಂದು ನಂಬಿಕೆ, ವಿಶ್ವಾಸ, ಗೌರವಿಸು. ಧರ್ಮ ಅಂದ್ರೆ ಏನು? ಒಬ್ಬರು ಇನ್ನೊಬ್ಬರನ್ನ ನಾವು ನಿಮ್ಮನ್ನು, ನೀವು ನಮ್ಮನ್ನು ಗೌರವಿಸುವಂಥದ್ದು. ಅದು ನಮ್ಮಲ್ಲಿ ಆದರೆ ಅಡ್ಡಿ ಇಲ್ಲ. ಆದರೆ ಇವತ್ತಿನ ಧರ್ಮದಲ್ಲಿ ಏನಾಗೈತಿ ಅಂದ್ರೆ ವಿಶೇಷವಾಗಿ ಮತೀಯತೆ ಮತ್ತು ಉನ್ಮಾದದ ಇಲ್ಲಿ ಮಾನವೀಯತೆ ಕಡಿಮೆ ಆಗಿಬಿಟ್ಟದ. ಇವತ್ತು ಬೌದ್ಧ ಧರ್ಮ ಇರ್ಬೋದು, ಇನ್ನೊಂದು ಧರ್ಮ ಇರ್ಬೋದು, ವಿಶೇಷವಾಗಿ ಮಾನವೀಯತೆಗೆ ನಾವು ಆಸ್ಪತ್ರೆಗಳು ಅಂತ. ಇವನ್ ಹಿಂದೂ ಧರ್ಮದಲ್ಲಿಯೂ ಮಾನವೀಯತೆಗಳ ಸಾಕಷ್ಟು ಗುಣಗಳ ಅಭ್ಯಾಸವನ್ನು ನಾವು ಮಾಡ್ತಾ ಬರ್ತೀವಿ. ಆ ನೆಲೆಯಲ್ಲಿ ನಮ್ಮ ಬರಗೂರು ರಾಮಚಂದ್ರಪ್ಪನವರು ಭಾಳಷ್ಟು ವಿಷಯಗಳನ್ನು ಪ್ರತಿಪಾದನೆ ಮಾಡಿ ನಮ್ಮ ಇವತ್ತಿನ ಈ ಒಂದು ಹಿಂದೂ ಮತೋನ್ಮತ್ತತೆ ಅಂತ ಕರೀತಾರೆ ಅವರು. ಆ ನಮ್ಮಲ್ಲಿ ಬರಬಾರ್ದಾಗಿತ್ತು, ಬಂದದ್ದು. ಇವತ್ತು ನಮ್ಮ ಹಿಂದೂ ಧರ್ಮ ಶ್ರೇಷ್ಠ ಅದ, ನಮ್ಮ ಸಂಸ್ಕೃತಿ ಶ್ರೇಷ್ಠ ಅದ. ಆದರೆ ಅದನ್ನು ಜಾತಿಯ ನೆಲೆಗಟ್ಟಿನಲ್ಲೋ ಮತ್ತೊಂದು ಇನ್ನೊಂದು ನೆಲೆಗಟ್ಟಿನಲ್ಲಿ ನೋಡಲಾರ್ದ ಎಲ್ಲರೂ ಸಮಾನರು ನೋಡಬೇಕು ಅನ್ನುವಂಥ ಮಾತನ್ನು ಪ್ರತಿಪಾದಿಸ್ತಾರೆ. ಜೊತೆಗೆ ಕವಿಗೋಷ್ಠಿ ನಡೀತದೆ, ಅಲ್ಲಿ ಅನೇಕರು ತಮ್ಮ ತಮ್ಮ ವಿಚಾರಗಳನ್ನು ಮಾತಾಡ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಸಾಹಿತಿ ಜನ ತೇಜಸ್ಶ್ರೀ ಅನ್ನುವಂಥವರು ವಿಶೇಷವಾಗಿ ಕಳೆದ 3 ದಶಕಗಳಿಂದ ನಡೆದಂಥ ದಲಿತ ಚಳವಳಿ, ರೈತ ಚಳವಳಿ ಅದರ ಹತ್ತಿರದಿಂದ ನೋಡಿದಂಥ ಅವರು ಜಾತಿ ಪದ್ಧತಿ ವಿರುದ್ಧವಾಗಿ ಅದೇ ಕಾಲಕ್ಕೆ ಇತ್ತೀಚೆಗೆ ಬುಲೆಟ್ ಬೈಕ್ ಓಡಿಸಿದ ದಲಿತ ಯುವಕನ ಕೈಯನ್ನು ಸವರ್ಣಿಯರು ಕತ್ತರಿಸಾಗಿದ್ದ ಘಟನೆಯನ್ನು ಇವೆಲ್ಲ ನೆನಪಿಸ್ಕೊಂಡಾಗ ಇನ್ನೂ ನಾವು ಯಾವ ಯುಗದಲ್ಲಿದ್ದೀವಿ ಅನ್ನೋಂಥ ಮಾತನ್ನು ನಮ್ಮ ಜನ ತೇಜಸ್ವಿ ಅವರು ಕೇಳ್ತಾ ಇದ್ದಾರೆ. ಅಂದರೆ ಇನ್ನೂ ನಮ್ಮಲ್ಲಿ ಜಾತಿ ಹೋಗಿಲ್ಲ, ನಮ್ಮಲ್ಲಿ ಅಸಮಾನತೆ ಹೋಗಿಲ್ಲ, ನಿಧಾನಕ್ಕೆ ಮತ್ತೆ ಹೆಚ್ಚಾಗಲಿಕ್ಕೆ ಅನ್ನೋಂಥ ಮಾತನ್ನು ತೊಡ್ಕೊಳ್ತಾರೆ. ಈಗ ಈ ಒಂದು ಸಂವಾದದಲ್ಲೇ ಈ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಧರ್ಮ ಮತ್ತೊಂದು ಮೊದಲಿಗೆ ಹೋಗ್ತಾ ಇದೆ, ಅದು ಮತೀಯತೆ ಕಡೆಗೆ ಹೋಗ್ತಾ ಇದೆ, ಮಾತುಗಳು ಹೋಗಿದೆ, ಉನ್ಮಾದ ಕಡೆ ಹೋಗ್ತಾ ಇದೆ ಅನ್ನೋಂಥ ಮಾತನ್ನು ಪ್ರತಿಪಾದಿಸ್ತಾರೆ. ಅದೇ ರೀತಿ 2ನೇ ದಿನವೂ ಅಂಥ ಒಂದು ಫಂಕ್ಷನ್ ನಡೀತದೆ. 2ನೇ ದಿನದಲ್ಲಿ ಅದೇ ಸ್ಥಳದಲ್ಲೇ ಆ ಸಂದರ್ಭದಲ್ಲೇ ಪ್ರಗತಿಪರ ಚಿಂತಕರಾದಂಥ ಚಿತ್ರಗೌಡ ಪಾಟೀಲರು ಭಾಳ ಒಂದು ಉತ್ತಮವಾದ ಮಾತನ್ನು ಮಾತಾಡ್ತಾ ಇದ್ದಾರೆ. ಈಗ ನೋಡಿದ್ವಿ ನಾವು, ಇವತ್ತು ಇಡೀ ದೇಶದ ಪಾವಿತ್ರ್ಯ ಪುಣ್ಯ ಎಲ್ಲರಿದ್ರೆ ಅದು ಗಂಗಾ ಯಮುನಾ ಸರಸ್ವತಿಯ ಒಂದು ಸಂಗಮದಲ್ಲಿ ಅದ ಅನ್ನುವಂಗೆ ಬಿಂಬನೆ ಮಾಡ್ತಾ ಇದ್ದಾರೆ. ಹೌದು, ಪುಣ್ಯಕ್ಷೇತ್ರ, ಅಲ್ಲಿ ಹೋಗಬೇಕು,
ಸ್ನಾನ ಮಾಡಬೇಕು, ಮನಸ್ಸು ಸ್ವಚ್ಛ ಮಾಡ್ಕೋಬೇಕು, ಭಾಳ ಅದ್ಭುತವಾದ ಪ್ರದೇಶ ಎಲ್ಲ ಸರಿ. ಆದರೆ ಅದ ಶ್ರೇಷ್ಠ ಅದನ್ನೊಟ್ಟು ಮತ್ತೊಂದು ಯಾವುದೂ ಇಲ್ಲ ಅನ್ನುವಂಥದ್ದು ತಪ್ಪು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದೊಂದು ರೀತಿಯಿಂದ ಗಂಗಾ, ಯಮುನಾ ಮತ್ತು ಸರಸ್ವತಿ ಬಿಟ್ಟರೆ ಉಳಿದೆಲ್ಲ ಅಪವಿತ್ರ ಏನು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದು ತಪ್ಪು, ಎಂಥ ಅಭಿಪ್ರಾಯ ಆಗಬಾರ್ದು. ಇದು ಸರ್ವಾಧಿಕಾರತ್ವ, ನಾವು ಹೇಳಿದ್ದ ಸತ್ಯ ನಮ್ಮದೇ ಪರಮ ಸತ್ಯ ಅಂತ ಹೇಳುವಂಥದ್ದಲ್ಲ. ನಮ್ಮ ಹಳ್ಳಿ ಕೊಳ್ಳಗಳು, ನಮ್ಮ ನದಿಗಳು ಇವು ಸತ್ಯ ಪವಿತ್ರನ. ಗಂಗಾ ನದಿ ಎಷ್ಟು, ಯಮುನಾ ನದಿ ಎಷ್ಟು, ಸರಸ್ವತಿ ನದಿ ಎಷ್ಟು ಪವಿತ್ರ. ಹೀಗಾಗಿ ಒಂದೇ ಕಡೆ ಇದೆಲ್ಲ ಪವಿತ್ರ ಆಗ್ತಾ ಅನ್ನೋ ಕಾರಣಕ್ಕಾಗಿ ಇವತ್ತು ಯಾವ ರೀತಿ ಜನ ಹೋಗ್ತಾ ಇದ್ದಾರೆ ಅಂದ್ರೆ ಅನೇಕ ಸಾವು ನೋವುಗಳಾದವು, ತೊಂದರೆಗಳಾದವು. ಆ ನದಿನೂ ಗಬ್ಬೆದ್ದು ಹೋಯಿತು ಅನ್ನೋದು ಮಾತನ್ನು ಆ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಕೋಟಿಗಳಲ್ಲಿ 45, 50, 60 ಕೋಟಿ ಜನ ಹೋಗಿಲ್ಲ ಸ್ನಾನ ಮಾಡಿದಾಗ ಏನು ಆಗಬಾರ್ದು ಆ ಏರಿಯಾದಲ್ಲೇ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇವತ್ತು ಏನಾಗಿದೆ ನಮ್ಮ ಪರಿಸ್ಥಿತಿಪ್ಪ ಅಂದ್ರೆ ನಮಗೆ ಯಾವ ಶಾಂತಿ ನೆಮ್ಮದಿಯಿಂದ ಬದುಕಬೇಕು, ಬದುಕೊಂದ ನಾವು ಹೊಸ ರೀತಿಯಾಗಿ ನೋಡಬೇಕಂತ ಕಲಿಸಿಕೊಟ್ಟಿದ್ರು ಗಾಂಧಿಯವರು. ಇವತ್ತು ನಮಗೆ ಖಳನಾಯಕರಾಗಿ ಕಾಣ್ತಾ ಇದ್ದಾರೆ. ಬದುಕನ್ನು ಕೊಡೋದಕ್ಕೆ ಹೋರಾಡಿದಂಥ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಜನ ಇವತ್ತು ಖಳನಾಯಕರಾಗಿದ್ದಾರೆ. ಆದರೆ ಅವತ್ತು ಬ್ರಿಟಿಷರ ಜೊತೆ ಹೊಂದಾಣಿಕೆ ಮಾಡಿಕೊಂಡಂಥವ್ರು, ಅದು ಬ್ರಿಟಿಷರ ಕೈಯಲ್ಲಿ ಅವ್ರು ಹೇಳಿದ ಕೇಳುವಂಥ ಜನ ಇವತ್ತು ಅವರು ಏನಪ್ಪ ಅಂದ್ರೆ ರಾಷ್ಟ್ರಭಕ್ತರಾಗಿ ಬಿಟ್ಟಿದ್ದಾರೆ, ಇವತ್ತು ನಾಯಕರಾಗಿದ್ದಾರೆ. ಗಾಂಧಿಯನ್ನು ಕೊಂದಂಥ ನಾವು ನಮ್ಮ ಗೋಡ್ಸೆ ಇವತ್ತು ನಾಯಕ ಆಯ್ಕೆಗೊಳಿಸ್ತಾ ಇದ್ದಾರೆ. ಇದು ಆಗಬಾರ್ದಾಗಿತ್ತು ಅನ್ನೋಂಥ ಮಾತನ್ನು ನಮ್ಮ ಸಿದ್ದನಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಬ್ರಿಟಿಷರ ಕಾಲದಲ್ಲಿ ಇಲ್ಲದಂಥ ಈ ಒಂದು ದೇಶಭಕ್ತರು ಇವತ್ತು ಎಲ್ಲಿದೆ ಬಂದರು, ಇದಕ್ಕೆ ಈ ದೇಶ ಸುತ್ತ ಆದಮೇಲೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು 12ನೇ ಶತಮಾನದ ಬಸವಣ್ಣನವರು ಅವರಿಂದ ಕ್ರಾಂತಿನ ನಡೆದಿಲ್ಲ ಅನ್ನೋ ಮಾತು ಮಾತಾಡ್ತಾರಂತ. ಕೇಳ್ರಿ ಇದನ್ನು. ಹೊಸ ವಾದ ಒಂದು ಶುರುವಾಗಿದೆ ಇತ್ತೀಚೆಗೆ ಹುಟ್ಟಿದ. ಬಸವಣ್ಣನ ಕ್ರಾಂತಿ ಮಾಡಿಲ್ಲ ಮತ್ತು ಅಕ್ಕಮಹಾದೇವಿ ಬಸವ ಕಲ್ಯಾಣಕ್ಕೆ ಬಂದೇ ಇಲ್ಲ ಅನ್ನೋ ವರ್ಷದ ವಾದ ಮಾಡಲಿಕ್ಕೆ ಎತ್ತಿದ್ದಾರೆ. ಇದು ಏನಿದು ಅಂತೇಳಿ ಎಂಬ ವಾದ ಮಾಡಿಸ್ತಾ ಇದ್ದಾರಂತ. ಇದಕ್ಕೆಲ್ಲ ಕಾರಣ ಏನಂದರೆ ಬಸವಣ್ಣವರ ವಚನಗಳು ಈಗ ನಾನು ಹಲವು ಸಲ ಹೇಳಿದ್ದೀನಿ. ವೇದಕ್ಕೆ ಹೊರೆ ಕಟ್ಟುವೆ ಅನ್ನುವಂಥ ವಚನಗಳು ಅದರಲ್ಲಿ ಸ್ಪಷ್ಟವಾಗಿ ನಮ್ಮ ಬಸವಣ್ಣವರು ಏನು ಹೇಳಿದ್ದಾರೆ ಅಂದ್ರೆ ಈ ಒಂದು ಉಪನಿಷತ್ ಅಥವಾ ವೇದಗಳು ಇವಕ್ಕಿಂತ ಹೆಚ್ಚಿನ ಬದುಕ ಅನ್ನುವಂಥ ಮಾತನ್ನು ಆ ಮಾತನ್ನು ಇಲ್ಲಿ ನೋಡ್ರಿ ಬಸವಣ್ಣವರ ವಚನವನ್ನು. ವೇದಕ್ಕೆ ಹೊರೆ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ನೊಡೆಯ ಕೂಡಲ ಸಂಗಮ ದೇವ ಮನೆಯ ಮಗ ನಾನಯ್ಯ. ನೋಡ್ರಿ, ಈ ಮಾತನ್ನು ಹೇಳಿದಂಥ ಬಸವಣ್ಣವರು ವಚನ ರಚನೆ ಮಾಡಿಲ್ಲ, ಕ್ರಾಂತಿ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಇದು ನಿಜವಾಗಿಯೂ ನೋವಿನ ವಿಷಯ. ಯಾವ ವೇದವನ್ನು ಅಲ್ಲಗಳೆದ್ರು, ಯಾವ ಉಪನ್ಯಾಸಗಳನ್ನು ಬದುಕಿ ಸೇರಿಸಿದ್ರು, ತರ್ಕ ಶಾಸ್ತ್ರಗಳನ್ನು ಅವರು ಈ ಇವತ್ತಿನ ಹಿಂದುತ್ವದ ಮೂರುಗಳಿವೆಲ್ಲ ಅದನ್ನು ಹಿಡ್ಕೊಂಡು ಇವತ್ತು ವಾದ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡಿದ್ದಾರೆ ಬಸವಣ್ಣವರು. ಅದಕ್ಕೆ ಬಸವಣ್ಣವರು ಕ್ರಾಂತಿನ ಮಾಡಿಲ್ಲ, ಅದು ನಡೆದೇ ಇಲ್ಲ, ಕಲ್ಯಾಣ ಕ್ರಾಂತಿ ಆಗಿಲ್ಲ ಅನ್ನೋಷ್ಟು ಮಟ್ಟಿಗೆ ವಾದ ಮಾಡೋದನ್ನು ಗಮನಿಸಿದಾಗ ಇವ್ರು ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲೇ ಎದ್ದು ಕಾಣ್ತಾ ಇದೆ ಅಂತ. ಬಸವಣ್ಣವರು ತಮ್ಮ ವಚನಗಳು ಇವತ್ತಿಗೆ ಬಿಟ್ಟಿದ್ದಾರೆ ನಮ್ಮ ನೋಡೋಕ್ಕೆ. ಅವ್ರ ವಚನ ಮೂಲಕ ಅವ್ರು ಏನು ಅನ್ನೋದು ನಮಗೆ ತೋರಿಸ್ಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತಿನ ಈ ಒಂದು ಗಂಗೆ ಮಾತ್ರ ಸತ್ಯ ಪವಿತ್ರ, ಉಳಿದೆಲ್ಲ ಅಲ್ಲ ಅನ್ನೋಂಥದ್ದು ಮತ್ತು ಈ ಒಂದು ಉನ್ಮಾದತೆಯನ್ನು, ಜಗಳವನ್ನು, ಸಂಘರ್ಷವನ್ನು ಹತ್ತೋದನ್ನು ಧರ್ಮ ಅನ್ನುವ ನೆಲೆಯಲ್ಲಿ ವಾದ ಮಾಡೋದನ್ನು, ಮಾಬ್ ಲಿಂಚಿಂಗನ್ನು ವಾದ ಮಾಡೋದನ್ನು, ದಲಿತ ಚಳವಳಿ ಅಥವಾ ಇನ್ನುಳಿದ ಈ ಒಂದು ರೈತ ಚಳವಳಿಗಳ ಬಗ್ಗೆ ನಿರ್ಲಕ್ಷ್ಯ ತೋರುವಂಥವು ಇವೆಲ್ಲ ಏನು ತೋರಿಸ್ತದಪ್ಪ ಅಂತಂದ್ರೆ ಇವತ್ತಿನ ಸ್ಥಿತಿಗತಿಗಳನ್ನು ಜೊತೆಗೆ ಇವತ್ತಿನ ವ್ಯವಸ್ಥೆ ಯಾವ ರೀತಿ ಬಂದಂತ ಅಂತೇಳಿ ಭಾಳ ಉತ್ತಮವಾದಂಥ ಅದ್ಭುತವಾದ ಚರ್ಚೆಗಳೆಲ್ಲಾಗಿದ್ದಾವೆ. ಆದರೆ ಅಲ್ಲಿ ಸಾಕಷ್ಟು ಜನ ಚಿಂತಕರು ಬಂದಿರಲಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ವಿಶೇಷವಾಗಿ ಭಾಗವಹಿಸಿರಲಿಲ್ಲ. ಅವ್ರ ಕೈಯಲ್ಲಿ ಪುಸ್ತಕ ಕಾಣ್ತಾ ಇರಲಿಲ್ಲ. ಅವರು ವ್ಯಾಟ್ಸಪ್ಗಳಿಗೆ ಬೆಳತಿದ್ರು. ಈ ವ್ಯಾಟ್ಸಪ್ ಫ್ರೆಂಡ್ಸ್ ಅಂತ ಟೀಕೆನೂ ಅಲ್ಲಿ ಬಂದವ. ಏನೂ ಆಗಲಿ, ಈ 2 ದಿನಗಳಲ್ಲೇ ಗುಲ್ಬರ್ಗ ಯೂನಿವರ್ಸಿಟಿ ಮಾಡಿದಂಥ ಕೆಲಸ, ಅದರಲ್ಲೂ ಬರಗೂರು ರಾಮಚಂದ್ರಪ್ಪನವರು ಮತ್ತು ನಮ್ಮ ಸಿದ್ದನಗೌಡ ಪಾಟೀಲರು ವ್ಯಕ್ತಪಡಿಸಿದಂಥ ವಿಚಾರಗಳ ಎಲ್ಲ ಕಡೆ ಹೋಗಬೇಕಾಗಿದೆ, ಮುಟ್ಟಬೇಕಾಗಿದೆ. ಆ ನೆಲೆಯಲ್ಲಿ ಇವತ್ತು ನಾವು ಒಂದಿಷ್ಟು ಅವೆರಡೂ ಕಾರ್ಯಕ್ರಮ, 2 ದಿನದ ಕಾರ್ಯಕ್ರಮ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀವಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.